ಅಕ್ಷರ ಅರವಿಂದ್ಗೆ ಮದುವೆ ಆಗಿ ಒಂದೇ ದಿನವಾಗಿದೆ. ಈ ದಿನ ಅವರ ಫಸ್ಟ್ ನೈಟ್ಗೆ ಶೋಭನಕ್ಕೆ ಏರ್ಪಾಡುಗಳನ್ನು ಮಾಡ್ತಿದ್ರು. ಅರವಿಂದ್ ರೂಮ್ನಲ್ಲಿ ಕುಳಿತು ಅಕ್ಷರ ಯಾವಾಗ ಬರ್ತಾಳೆ ಎಂದು ಆದಿ ಕಾಯುತ್ತಿದ್ದ. ಎಷ್ಟೊತ್ತಿಗೆ ಬಾರದೇ ಇದ್ರೆ ಬೇಸರದಿಂದ ಹಬ್ಬ ಇನ್ನೂ ಎಷ್ಟೊತ್ತು ಅಲಂಕಾರ ಮಾಡ್ತಾರೋ ಇವರು, ಅಲಂಕಾರ ಮಾಡಿ ಕಳುಹಿಸೋಷ್ಟರಲ್ಲಿ ಬೆಳಗಾಗುವಂತಿದೆ ಎಂದು ಅಕ್ಷರ ಸೆಲ್ಗೆ ಕಾಲ್ ಮಾಡ್ತಾನೆ. ಅಕ್ಷರ ಫೋನ್ ನಾವ್ಯಾಗೆ ಹತ್ರ ಇತ್ತು. ನವ್ಯ ನೋಡಿ ಅಕ್ಕ ಬಾವ ಕಾಲ್ ಮಾಡ್ತಿದ್ದಾರೆ ಎಂದು ಜೋರಾಗಿ ಹೇಳಿದ್ದಕ್ಕೆ ಅಕ್ಷರ ಅತಿಗೆ ಕೇಳಿಸ್ಕೊಂಡು ನಗುತ್ತಾ, ನನ್ನ ತಮ್ಮ ನೀನು ಹೋಗೋವರೆಗೂ ಕಾಯಲು ಸಾಧ್ಯವಾಗ್ತಿಲ್ಲ ಅನ್ಸುತ್ತೆ ಎಂದು ನಗಿ ಬೇಗ ರೆಡಿಯಾಗು ಎಂದು ಹೇಳುತ್ತಾರೆ. ಅಕ್ಷರಂಗೆ ಅರವಿಂದ್ ಮೇಲೆ ಕೋಪ ಬಂದರೂ ಹೊರಗಡೆ ತೋರಿಸಿಕೊಳ್ಳದೆ ನಗ್ತಾಳೆ. ಅಕ್ಷರಗಳನ್ನು ರೆಡಿ ಮಾಡಿ ರೂಮ್ ಹತ್ರ ಬಿಟ್ಟು ಹೋದ್ರು. ಅಕ್ಷರಗಾಗಿ ಕಾಯುತ್ತಾ ಕಲ್ಪನೆಯಲ್ಲಿ ಮುಳುಗಿದ್ದ ಅರವಿಂದ್ ಅಕ್ಷರ ಹಾಲಿನ ಗ್ಲಾಸ್ ತೆಗೆದುಕೊಂಡು ಸಿಗ್ಗು ಪಡುತ್ತಾ, ಏನ್ರಿ ಹಾಲು ತಗೊಳ್ಳಿ ಎಂದು ಕೊಟ್ಟು ಮಿಕ್ಕಿದ್ದ ಹಾಲನ್ನು ತಾನು ಕುಡಿದು ಕಾಲಿಗೆ ನಮಸ್ಕರಿಸಿ ಎದ್ದು ತನ್ನ ಅಪ್ಪಣೆಯಲ್ಲಿ ಒಂದಾಗಿ ಹೋದಂತೆ ಕಲ್ಪನೆ ಮಾಡಿಕೊಳ್ತಿರ್ತಾನೆ. ಇಷ್ಟರಲ್ಲಿ ಬಾಗಿಲು ದಡೀರ್ ಎಂದು ತೆಗೆದುಕೊಂಡು ಅಕ್ಷರ ರೂಮ್ಗೆ ಹಾಲಿನ ಗ್ಲಾಸ್ ಟೇಬಲ್ ಮೇಲೆ ಇಟ್ಟು ನಡುವಿನ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ಅರವಿಂದನ್ನ ನೋಡುತ್ತಾ, ನಿಮ್ಮನ್ನ ಅಸಲು ಯಾರು ಫೋನ್ ಮಾಡಲು ಹೇಳಿದ್ದರು ಎಂದು ಸೀರಿಯಸ್ ಆಗಿ ಕೇಳ್ತಾಳೆ.